ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಸರ್ ಹೇಳಿ. ಸರ್ ನಮಸ್ತೆ. ಹಾಂ ಸರ್ ಹೇಳಿ. ಸರ್ ನಮಗೊಂದು ಮಾರುತಿ ಸುಜುಕಿ ಓಮಿನಿ ಗಾಡಿ ಕಳ್ಸಿಕೊಡಿದ್ರಿ, ಸೇಲ್ಗಿದೆ ಅಂತ ವ್ಯಾನು. ಹಾಂ ಸರ್. ಏನೈತ್ರಿ ಮಾಡಲು? 2005 ಸರ್. 2005 ಮಾಡಲ್ ಐತ್ರಿ? ಹೌದು. ಓಕೆ, ತಾವು ಓನರ್ ಎಷ್ಟಿದ್ರಿ ಸರ್ ಗಾಡಿಗೆ? 7ನೇ ಓನರು. ನೀವು 7ನೇ ಓನರು, ಗಾಡಿ ತೊಗೊಳೋರು 8ನೇ ಓನರ್ ಆಗ್ತಾರೆ ರೀ? ಹಾಂ 8ನೇ ಓನರ್ ಆಗ್ತಾರೆ. ಓಕೆ, ರನ್ನಿಂಗ್ ಎಷ್ಟು ಐತ್ರಿ ಸರ್ ಕಿಲೋಮೀಟ್ರು? ಅದು 60 ಚಿಲ್ಲರೆ ಹೊಡೀತೆ. ಅದು ಮೀಟ್ರು ಚೇಂಜ್ ಮಾಡಿದ್ದೀನಿ ನಾನು, ಹೊಸದು ಹಾಕಿದ್ದೀನಿ. ಓಕೆ, 60,000 ಚಿಲ್ಲರೆ ಹೊಡೆದಾಕಾರ ನೀವೇನು ಮಾಡಿರಿ, ಮೀಟ್ರ್ ಮತ್ತೊಂದು ಚೇಂಜ್ ಮಾಡಿರಿ? ಹಾಂ ಹಾಂ, ಅದು ಕೆಲಸ ಮಾಡ್ತಾ ಇರಲಿಲ್ಲ, ಅದು ಬೇರೆದು ಮಾಡಿದ್ದೀನಿ. ಓಕೆ, ಅಂದರೆ ಮೀಟ್ರ್ ಲೆಕ್ಕದಲ್ಲಿ ಏನು ಹಿಡಪ್ಲೇ ಇಲ್ಲ ರೀ ಇವಾಗ? ಹಾಂ. ಓಕೆ, ಟೈರ್ ಕಂಡೀಷನ್ ಯಾವ ಥರ ಇಟ್ಟಿದೆ ಸರ್? ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಇದೆ ಟೈರು? 50%. ಹಾಂ, ಒಂದು 50% ಇದೆ ಸರ್. ಓಕೆ, ಇಂಜನ್ ಕಂಡೀಷನ್ ಆಗಿರ್ಬೋದು, ಬಾಡಿ ಕಂಡೀಷನ್ ಯಾವ ಥರ ಇಟ್ಟಿದ್ದೀರಾ? ಅದು ಸೂಪರ್ ಕಂಡೀಷನ್ ಇದೆ ಸರ್. ಏನು ಚೆನ್ನಾಗೈತೆ. ಓಕೆ, ಕಂಡೀಷನ್ ಐತಲ್ಲ ರೀ ನಿಮ್ಮ ಕೈಗೆ? ಇಂಜನ್ ಐತಲ್ಲ ಅಗದಿ ಕರೆಕ್ಟಾಗಿ? ಹಾಂ, ಕಂಡೀಷನ್ ಇದೆ ಸರ್ ಅದು. ಓಕೆ, ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಗ್ನಲ್ ಜಂಪು, ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಗಾಡಿ ಮೇಲೆ? ಏನು ಪ್ರಾಬ್ಲಮ್ ಇಲ್ಲ ಸರ್. ಫುಲ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗೈತೆ ರೀ? ಹ್ಞೂ ಕ್ಲಿಯರ್ ಆಗಿದೆ ಸರ್. ಓಕೆ ಸರ್. ಏನು 5 ಸೀಟ್ರ್ ವೆಹಿಕಲ್ಲ, 7+1 8 ಸೀಟ್ರ್ ವೆಹಿಕಲ್ಲ? ಹಾಂ 8 ಸೀಟರ್ ವೆಹಿಕಲ್, 7+1. ಓಕೆ, ಎಲ್ ಪಿ ಜಿ ಏನಾದರೂ ಇದೆಯಾ? ಪ್ಯೂರ್ ಪೆಟ್ರೋಲ್ ಮಾತ್ರ ಸರ್? ಎಲ್ ಪಿ ಜಿ ಆ್ಯಡ್ ಇದೆ, ಅದರಲ್ಲಿ ಇಲ್ಲ ಸರ್. ಡಾಕ್ಯುಮೆಂಟಲ್ಲಿ ಆ್ಯಡ್ ಇದೆ ಎಲ್ ಪಿ ಜಿ ಅಂತ, ಓಕೆ. ಗಾಡಿಯಲ್ಲಿ ಇಲ್ಲ ಎಲ್ ಪಿ ಜಿ. ಇದು ಪೆಟ್ರೋಲ್ ಇಲ್ಲ ಓಡ್ತಾ ಇರೋದು. ಓಕೆ, ಆರ್ ಸಿ ಕಾರ್ಡಲ್ಲಿ ಎಂಟ್ರಿ ಇದೆ ಎಲ್ ಪಿ ಜಿ ಇದೆ ಅಂತ. ಇವಾಗ ಏನೈತೆ ರೀ, ಇವಾಗ ಗಾಡಿಯಲ್ಲಿ ಎಲ್ ಪಿ ಜಿ ಇಲ್ಲ? ಹೌದು ಸರ್. ಓಕೆ ಸರ್, ಏನು ತೊಗೊಂಡ್ರೆ ಹಾಕ್ಸ್ಕೋಬೇಕಾ ಅದು ಬೇಕಂದರೆ? ಹ್ಞೂ, ಬೇಕಂದರೆ ಹಾಕ್ಸ್ಕೊಬೋದು. ಎಂಟ್ರಿ ಇದೆ ಅಲ್ಲ, ಹ್ಞೂ. ಹಾಕ್ಸ್ಕೊಬೋದು. ಓಕೆ ಸರ್. ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಇರುವಂಥದ್ದು, ಎಫ್ ಸಿ ಇನ್ಸೂರೆನ್ಸು? ಹ್ಞೂ, ಎಫ್ ಸಿ ಸರ್ ಈ ವರ್ಷ ಇದೆ. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಓಕೆ, ತಾವು ಕಟ್ಕೊಡೋದು ಹೇಗೆ ಸರ್ ಇನ್ಸೂರೆನ್ಸ್? ಹ್ಞೂ, ಅದೇ ಪಾಲ್ಟಿ ಹೆಂಗೆ ಹೇಳ್ತಾರೆ ಸಣ್ಣವರು ಹಂಗೆ ಮಾಡ್ಕೊಡ್ತೀನಿ ಸರ್. ಹಂಗೆ ಮಾಡ್ತೀರಾ? ಹಾಂ. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಗಾಡಿಗೆ ರೇಟು? ಸರ್ 87 ಹೇಳ್ತಾ ಇದ್ದೀನಿ ನಾನು. 87,000? ಹೌದು ಸರ್. ಓಕೆ, ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಇಟ್ಟಿದ್ದೀರಾ? ಹಾಂ ಸರ್, ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ, ಶೀಟ್ ಕವರ್ ಎಲ್ಲ ಕರೆಕ್ಟ್ ಆಗೈತಲ್ಲ ಸರ್? ಕ್ವಶನ್ ಹಾಂ ಸರ್, ಅದು ಚೆನ್ನಾಗಿ ಹೊಲಿಸಿರೋದು ನಾನೇ ಮಾಡ್ತಿರೋದೆಲ್ಲ. ಅಪ್ ಕ್ಯಾಪು, ಆಮೇಲೆ ಕ್ಯಾರಿಯರು ಓಕೆ. ಅದೆಲ್ಲ ಮಾಡ್ತಿದ್ದೀನಿ ಸರ್. ಓಕೆ ಸರ್. ಬಂಪರು, ಕ್ಯಾರಿಯರು ಹಾಕ್ಸಿದ್ರೆ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟೆಡು? ಹಾಂ ಸರ್, ಮಾಡ್ತಿದ್ದೀನಿ. ಓಕೆ, ಇವಾಗ 87,000 ಹೇಳಿದ್ರಲ್ಲ ಸರ್ ರೇಟು, ಇನ್ಶೂರೆನ್ಸ್ ಕಟ್ಕೊಡೋದು ಹೇಳ್ತಾ ಇದ್ರೆ ಹೆಂಗೆ? ಹಾಂ, ಕಟ್ಕೊಡ್ತೀನಿ ನಾನು. 87,000ಕ್ಕೆ ಒಂದು 85ಕ್ಕೆ ಫೈನಲ್ ಮಾಡಿಕೊಡ್ತೀನಿ ಸರ್. ಒಂದು 2,000 ರೂಪಾಯಿ ನೆಗೆಸ್ಟ್ ಮಾಡ್ಕೊಂಡ್ಬಿಟ್ಟು 85,000ಕ್ಕೆ ಇನ್ಶೂರೆನ್ಸ್ ಕಟ್ಕೊಡ್ತೀರಾ? ಹಾಂ ಸರ್. ಓಕೆ, ಸಿ ಸಿ ಸಮೇತ ಕೊಡ್ತೀರಾ ಗಾಡಿ? ಹಾಂ ಸರ್. ಓಕೆ, ಗಾಡಿ ಇರುವಂಥ ಲೊಕೇಶನ್ ಸರ್ ಇದು? ತುಮಕೂರು ಸರ್. ತುಮಕೂರು ಟೌನ್ ಅಕ್ಕಪಕ್ಕ ಹಳ್ಳಿ ಸರ್? ಇಲ್ಲ ಸರ್, ತುಮಕೂರು ಟೌನು. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ ಸರ್, ಇದ್ದೇನೆ. ಓಕೆ, ಅಪ್ಡೇಟ್ ಮಾಡ್ತೀನಿ ನೋಡಿ. ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ಹೆಚ್ಚಿಗೆ ಮಾಡಿಕೊಡಿ ಸರ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್.